ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಬಟ್ಟೆ ಹೊಲಿಯುವಾಗ ಪದೇ ಪದೇ ದಾರ ಕಟ್ಟಾಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ನೋಡಿ, ತುಂಬಾ ನಿಮಗೆ ಯೂಸ್ ಆಗುತ್ತೆ. ಯಾಕೆ ದಾರ ಪದೇ ಪದೇ ಕಟ್ಟಾಗುತ್ತೆ ಅಂದರೆ, ನಾವು ಕರೆಕ್ಟಾಗಿ ದಾರನ ಹಾಕದೇ ಇರೋದು ಕಾರಣ ಆಗುತ್ತೆ. ಹಾಗೆ ನಾವು ನೀಡಲ್ನ ಯಾವ ಸೈಜ್ ತೊಗೊಳ್ತೀವಿ, ಮತ್ತೆ ಯಾವ ರೀತಿ ಫಿಕ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಇರುತ್ತೆ. ಹಾಗೆ ದಾರಗಳನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದು ಕೂಡ ಇರುತ್ತೆ. ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್, ಒಂದು ಕಮೆಂಟ್ನ ಮಾಡಿ ಪ್ಲೀಸ್. ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಕಾರಣಗಳೇನೇನಂತ ನೋಡೋಣ. ನಾವು ಕರೆಕ್ಟಾಗಿ ದಾರನ ಹಾಕಬೇಕು ನೋಡಿ. ಒಂದಾದ ಮೇಲೆ ಒಂದರಲ್ಲಿ ಕರೆಕ್ಟಾಗಿ ನಾವು ದಾರಗಳನ್ನು ಹಾಕೋದ್ರಿಂದ ದಾರ ಪದೇ ಪದೇ ಕಟ್ಟಾಗೋದಿಲ್ಲ. ಹಾಗೆ ನಾವು ದಾರಗಳನ್ನು ತಗೊಳ್ಳೋವಾಗಲೂ ಅಷ್ಟೇ ನೋಡಿ, ಒಂದು ಒಳ್ಳೆ ಕಂಪ್ನಿದು ದಾರಗಳನ್ನು ತಗೊಳ್ಳೋದ್ರಿಂದ ನಮಗೆ ದಾರನೂ ಕೂಡ ಕಟ್ಟಾಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಒಂದು ರೂಪಾಯಿ 2 ರೂಪಾಯಿ ಕಡಿಮೆ ಇರುತ್ತೆ ಅಂತ ಯಾವುದೋ ಒಂದು ದಾರನ ತರೋದ್ರಿಂದ ಅದು ಚೆನ್ನಾಗಿ ಬರೋದಿಲ್ಲ. ನಾನು ನೋಡಿನೇ ದಾರ ಚೆನ್ನಾಗಿರೋ ಅಂಥ ದಾರನೇ ತೊಗೊಂಡು ಬರ್ತೀನಿ. ಹಾಗೆ ಇದು ಕರೆಕ್ಟಾಗಿ ದಾರನ ಹಾಕಬೇಕು. ಹಾಗೆಯೇ ಇಲ್ಲಿ ನೀಡಲ್ ಹಾಕುವಾಗ ನೋಡಿ, ಈ ಸೂಜಿನ ಹಾಕುವಾಗ ಇದು ಚಿಕ್ಕ ಮಿಷಿನ್ ಇರೋದ್ರಿಂದ ಈ ಚಿಕ್ಕ ಮಿಷಿನ್ಗೆ ಈ ರೀತಿ ನೀಡಲಲ್ಲಿ ಫ್ಲ್ಯಾಟಾಗಿ ಬರುತ್ತೆ. ಕಾಣಿಸ್ತಾ ಇದೆಯಾ? ಈ ರೀತಿ ಫ್ಲ್ಯಾಟಾಗಿ ಬರುತ್ತೆ. ಕೆಲವೊಂದು ಮಿಷಿನ್ಗೆ ಫುಲ್ಲು ರೌಂಡಾಗಿಯೇ ಇರುತ್ತೆ. ಇದು ಚಿಕ್ಕ ಮಿಷಿನ್ ಆಗಿರೋದ್ರಿಂದ ಈ ರೀತಿ ಫ್ಲ್ಯಾಟಾಗಿದೆ. ಅದನ್ನು ಕರೆಕ್ಟಾಗಿ ನಾವು ಕೂರಿಸ್ಕೊಳ್ಬೇಕು. ಒಂದು ಪಾಯಿಂಟು ಮೇಲೆ ಕೆಳಗೆ ಆದ್ರೂ ದಾರ ಕಟ್ಟಾಗತ್ತೆ. ಹಾಗೆ ಇದನ್ನು ಉಲ್ಟಾ ಕೂಡಿಸೋದ್ರಿಂದನೂ ಇಲ್ಲಿ ಈ ರೀತಿಯೇ ಅದು ಫ್ಲ್ಯಾಟ್ ಆಗಿರೋದನ್ನು ಈ ಸೈಡನ್ನೇ ನಾವು ಕೂರಿಸ್ಕೊಳ್ಬೇಕು. ಅದನ್ನು ಕರೆಕ್ಟಾಗಿ ನಾವು ಕೂರಿಸಿಲ್ಲ ಅಂದ್ರೂ ದಾರ ಪದೇ ಪದೇ ಕಟ್ಟಾಗುತ್ತೆ. ಸ್ಟಿಚಿಂಗು ಕೂಡ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಈ ನೀಡಲ್ನ ಕರೆಕ್ಟಾಗಿ ಕೂರಿಸ್ಬೇಕು. ತುಂಬ ಕೆಳಗಡೆನೂ ಕೂರಿಸ್ಬಾರ್ದು, ತುಂಬ ಮೇಲ್ಗಡೆಗೂ ಕೂರಿಸ್ಬಾರ್ದು. ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಇರುತ್ತೆ, ಅದಕ್ಕೆ ಕರೆಕ್ಟಾಗಿ ಕೂರಿಸ್ಕೊಂಡು ಕರೆಕ್ಟಾಗಿ ಟೈಟ್ ಮಾಡ್ಕೊಳ್ಳಿ ಇಲ್ಲಿ. ಆಗ ನಿಮಗೆ ಪದೇ ಪದೇ ದಾರ ಕಟ್ಟಾಗೋದಿಲ್ಲ, ಸ್ಟಿಚಿಂಗು ಕರೆಕ್ಟಾಗಿ ಬರುತ್ತೆ. ಈ ಚಿಕ್ಕ ಮಿಷಿನ್ಗೆ ನಾನು ತೊಗೊಂಡಿರೋದು 16 ನಂಬರ್ನ, ಕಾಣಿಸ್ತಾ ಇದೆಯಾ? 16 ನಂಬರ್ನ ನೀಡಲ್ನ ನಾನು ತೊಗೊಂಡಿದ್ದೀನಿ. ಅದು ನೋಡಿ ತೊಗೊಳ್ಬೇಕು. ಒಂದೊಂದು ಮಿಷಿನ್ಗೂ ಒಂದೊಂದು ನಂಬರ್ ಇರುತ್ತೆ, ಅದನ್ನು ನೋಡಿ ತೊಗೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಮಿಷಿನ್ನಲ್ಲಿ ಹಳೇದು ಸೂಜಿ ಇರುತ್ತಲ್ಲ, ಅದನ್ನು ತೊಗೊಂಡೋಗಿ ಅಂಗಡೀಲಿ ಕೊಟ್ಟರೆ ಅವರು ಅದನ್ನು ನೋಡಿ ಅದಕ್ಕೆ ಯಾವುದು ಕರೆಕ್ಟಾಗಿದೆ ಅನ್ನೋದನ್ನು ಕೊಡ್ತಾರೆ. ಹಾಗೆ ಕರೆಕ್ಟಾಗಿರುವಂತಹ ಈ ನಂಬರ್ಗಳೆಲ್ಲ ಕರೆಕ್ಟಾಗಿರುವಂತಹ ಸೂಜಿನ ತಂದು ಹಾಕ್ಕೊಳ್ಳಿ. ಆವಾಗ ನಿಮಗೆ ದಾರ ಕಟ್ಟಾಗೋದು ಇಲ್ಲ, ಸ್ಟಿಚಿಂಗು ಕೂಡ ಕ್ಲೀನಾಗಿ ಬರುತ್ತೆ. ಅದು ರಿಂಗ್ ಥರನೂ ಬರ್ತಾ ಇರುತ್ತೆ ಸ್ಟಿಚಿಂಗ್ ಬರೋದು. ಅದಕ್ಕೂ ಕೂಡ ಸುಮಾರು ಕಾರಣಗಳಿದೆ. ಎಲ್ಲೆಲ್ಲಿ ಎಲ್ಲ ಸೆಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ದಾರ ಒಳ್ಳೆ ಕ್ವಾಲಿಟಿ ಇರುವಂತಹ ದಾರನ ತಗೊಳ್ಳಿ. ನೀಡಲ್ನ ಹಾಕುವಾಗ ಕರೆಕ್ಟಾಗಿ ಹಾಕಿ, ಕೆಳಗೆ ಮೇಲೆ ಹಾಕಬೇಡಿ. ಆಮೇಲೆ ದಾರನ ಹಾಕುವಾಗ ಇಲ್ಲಿ ಮಿಷಿನಲ್ಲಿ ಹಾಕುವಾಗೂ ಕರೆಕ್ಟಾಗಿ ಹಾಕಿ. ಇದೆಲ್ಲ ಮಾಡೋದ್ರಿಂದ ಪದೇ ಪದೇ ದಾರ ಕಟ್ಟಾಗಲ್ಲ, ಸ್ಟಿಚಿಂಗು ಕೂಡ ಬೇಗನೆ ಮಾಡ್ಬೋದು, ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ಹಾಗೆ ಆಯಿಲ್ನ ಡೈಲಿ ಹಾಕೋದ್ರಿಂದ ನಮ್ಮ ಮಿಷಿನನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೋದು. ಅದರಿಂದನೂ ಕೂಡ ಈ ರೀತಿ ದಾರ ಕಟ್ಟಾಗೋದಿಲ್ಲ. ಇಲ್ಲೆಲ್ಲ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ ನೋಡಿಕೊಂಡು ನೀವು ದಾರನ ಕರೆಕ್ಟಾಗಿ ಹಾಕಬೇಕು. ಹೊಲಿಯೋವಾಗೂ ಅಷ್ಟೇ ಗಮನ ಒಂದು ಸಾರಿ ಈ ಕಡೆ ಇರಬೇಕು. ಆವಾಗ ನಮಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ, ಚೆನ್ನಾಗಿ ಸ್ಟಿಚಿಂಗ್ ಬರುತ್ತೆ. ಈ ಟೈಲರಿಂಗ್ ಮಿಷಿನ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ನ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ, ರಿಂಕಲ್ಸ್ ದಾರದಲ್ಲೆಲ್ಲ ಲೂಸ್ ಬರ್ತಾ ಇದೆ ಅಂದರೆ ಅದಕ್ಕೆ ಏನು ಮಾಡಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ.
ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ. ಧನ್ಯವಾದಗಳು. ಬಾಯ್.